ಮಾತು ತಪ್ಪಿದ ಅಮೆರಿಕಕ್ಕೆ ಹಾರ್ಮುಜ್ ಮೂಲಕ ಉತ್ತರ ಕೊಟ್ಟ ಇರಾನ್. ಹಾರ್ಮುಜ್ ಮತ್ತೆ ಕ್ಲೋಸ್, ಇದರ ಪರಿಣಾಮಗಳೇನು? ತೈಲ ಮಾರುಕಟ್ಟೆಗೆ ದೊಡ್ಡ ಎಫೆಕ್ಟ್, ಯಾವ ದೇಶಗಳ ಮೇಲೆ ಇದರ ಪರಿಣಾಮ ಬೀರ್ತದೆ? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಬಿಸಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕದನ ವಿರಾಮದ ಬಗ್ಗೆ ಕನಸು ಕಾಣುವಂತೆ ಆಗಿದೆ. ಮೊದಲಿಗೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಭೀಕರ ದಾಳಿಗೆ ಇರಾನ್ನ ಸರ್ವೋಚ್ಚ ನಾಯಕ ಸೇರಿದಂತೆ ನೂರಾರು ಮಕ್ಕಳು, ಸೇನೆಯ ಉನ್ನತ ಅಧಿಕಾರಿಗಳೆಲ್ಲ ಸಾವನ್ನಪ್ಪಿದ್ರು. ಆದರೆ ಇರಾನ್ ನಡೆಸಿದ ಪ್ರತಿದಾಳಿ ಮಾತ್ರ ಅಮೆರಿಕದ ಆರ್ಥಿಕ ನೆಲೆಗಳು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿತು. ಅದರಲ್ಲೂ ಪ್ರಮುಖವಾಗಿ ಇರಾನ್ನ ವಶದಲ್ಲಿರುವ ಹಾರ್ಮುಜ್ ಜಲಸಂಧಿಯನ್ನು ದಾಳಿ ಆರಂಭವಾದ 2 ದಿನಕ್ಕೆ ಮುಚ್ಚಿತು ಇರಾನ್. ಈ ಹಾರ್ಮುಜ್ ಎಷ್ಟು ಪ್ರಮುಖವಾದ ಜಲಸಂಧಿ ಎಂದು ಈಗಾಗಲೇ ನೀವು ನೋಡಿದ್ದೀರಾ. ಕಳೆದ ವಾರ ಇರಾನ್ ಮತ್ತು ಅಮೆರಿಕದ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಕದನ ವಿರಾಮದ ಮಾತುಕತೆ ನಡೆಯಿತು. ಆದರೆ ಆ ಮಾತುಕತೆ ಸಂಪೂರ್ಣವಾಗಿ ವಿಫಲವಾಯಿತು. ಇದರಿಂದ ವಿಚಲಿತಗೊಂಡ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಬೇರೆ ದೇಶದ ಹಡಗುಗಳನ್ನು ಬಿಡದೆ ಹೋದರೆ ನಾವು ಇರಾನಿನ ಹಡಗುಗಳನ್ನು ಹಾರ್ಮುಜ್ ದಾಟಿದ ನಂತರ ಮುಂದೆ ಬೇರೆ ಎಲ್ಲೂ ಹೋಗಲು ಬಿಡೋದಿಲ್ಲ ಅಂತ ಅಮೆರಿಕ ತಡೆ ಹಾಕಿತು. ಈ ನಡೆ ಅಮೆರಿಕ ಮತ್ತು ಇರಾನ್ನ ದೀರ್ಘಕಾಲದ ಯುದ್ಧದ ಬಗ್ಗೆ ಎಚ್ಚರಿಕೆಯ ಗಂಟೆ ಆಯಿತು. ಇದರ ಮೂಲಕ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಮತ್ತೊಂದು ಅಪಾಯಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಜಾಗತಿಕ ಮಟ್ಟದ ಮತ್ತೊಂದು ಮಹಾಯುದ್ಧಕ್ಕೆ ಕ್ಷಣಗಣನೆ ಆರಂಭವಾದಂತೆ ಕಾಣ್ತಾ ಇದೆ ಎಂದು ಹಲವಾರು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇರಾನ್ 1 ದಿನದ ಮಟ್ಟಿಗೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುವ ಬಗ್ಗೆ ಹೇಳಿತ್ತು. ಆದರೆ ಆ ಮುಕ್ತದ ಹಿಂದೆ ಅಮೆರಿಕವು ತನ್ನ ಸೇನೆಯನ್ನು ವಾಪಸ್ ಕರೆದುಕೊಂಡರೆ ಮಾತ್ರ ಹಾರ್ಮುಜ್ ಸಂಪೂರ್ಣ ಮುಕ್ತ ಎಂದು ಇರಾನ್ ಹೇಳಿತ್ತು. ಆದರೆ ಅಮೆರಿಕವು ತನ್ನ ಕುತಂತ್ರದ ಭಾಗದಂತೆ ಮಾತನ್ನು ತಪ್ಪಿದೆ. ಇಸ್ರೇಲ್ ಮತ್ತು ಲೆಬನಾನ್ ಜೊತೆಗಿನ ಕದನ ವಿರಾಮ ಇದೇ ಏಪ್ರಿಲ್ 27ರಂದು ಕೊನೆಗೊಳ್ಳಬೇಕಿತ್ತು. ಅದುವರೆಗೆ ಹಾರ್ಮುಜ್ ಮುಕ್ತಗೊಳಿಸಲು ಇರಾನ್ ಕೂಡ ಒಪ್ಪಿಕೊಂಡಿತ್ತು. ಆದರೆ ಟ್ರಂಪ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇರಾನ್ ಮತ್ತೆ ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ ಹಾರ್ಮುಜನ್ನು ಸಂಪೂರ್ಣವಾಗಿ ಮುಚ್ಚಿದೆ. ಇದರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಮತ್ತೆ ಅನಿಶ್ಚಿತತೆ ಉಂಟಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ಭಾರತಕ್ಕೆ ಪೆಟ್ಟು. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಿದ ತಕ್ಷಣ ಹಲವಾರು ತೈಲದ ಹಡಗುಗಳು ಹಾರ್ಮುಜನ್ನು ದಾಟಿ ಹೋಗಿವೆ. ಆದರೆ ಮತ್ತೆ ಹಾರ್ಮುಜ್ ಮುಚ್ಚಿದ ಕೆಲವೇ ಗಂಟೆಗಳಲ್ಲಿ ಇರಾನ್ ಕಣ್ಣು ತಪ್ಪಿಸಿ ಹೊರಟಿದ್ದ ಭಾರತದ ಹಡಗುಗಳು ಈಗ ಸಿಕ್ಬಿದ್ದಿವೆ. ಜಲಸಂಧಿಯನ್ನು ದಾಟಲು ಯತ್ನಿಸಿದ ಒಟ್ಟು 14 ಹಡಗುಗಳನ್ನು ಇರಾನ್ ಸೇನೆ ತಡೆದಿದೆ. ಇದರಲ್ಲಿ ಭಾರತದ ಧ್ವಜ ಹೊಂದಿದ್ದ 7 ಹಡಗುಗಳು ಸೇರಿವೆ ಎಂದು ವರದಿಯಾಗಿದೆ. 2 ಹಡಗುಗಳ ಮೇಲೆ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂದರೆ IRGC ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಒಂದು ಹಡಗಿನ ಕಿಟಕಿಯ ಗಾಜು ಒಡೆದಿದೆ. ಇನ್ನೊಂದು ಹಡಗಿಗೆ ಆಗಿರುವ ಹಾನಿಯ ಬಗ್ಗೆ ನಿಖರವಾದ ಮಾಹಿತಿ ಇನ್ನೂ ಬಹಿರಂಗಪಡಿಸಿಲ್ಲ. ಇರಾನ್ನ ಗುಂಡಿನ ದಾಳಿಯಿಂದ ಭಾರತದ ಹಡಗುಗಳು ಹಾರ್ಮುಜ್ನಂತ ಹಿಂದಿರುಗಿದ್ವು ಎಂದು ಜಾಗತಿಕ ಕಚ್ಚಾ ತೈಲ ಸಾಗಾಟದ ಮೇಲೆ ನಿಗಾವಹಿಸುವ tankertrackers.com ವರದಿ ಮಾಡಿದೆ. ಭಾರತದ ಧ್ವಜ ಹೊಂದಿದ್ದ ಒಂದು ಹಡಗು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ಗೆ ಸೇರಿದ್ದಾಗಿದೆ. ಈ ಹಡಗು ಕಚ್ಚಾ ತೈಲದೊಂದಿಗೆ ಇರಾನ್ ಹಾರ್ಮುಜನ್ನು ಮುಚ್ಚಿದಾಗಲೂ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಭಾರತದತ್ತ ಸಾಗಲು ಪ್ರಯತ್ನ ಮಾಡಿದೆ. ಅದಕ್ಕೆ ಇರಾನ್ ಗುಂಡಿನ ದಾಳಿಯ ಮೂಲಕ ಹಡಗನ್ನು ವಾಪಸ್ಸು ಹಾರ್ಮುಜ್ ಕಡೆಗೆ ಹೋಗುವಂತೆ ಮಾಡಿದೆ. ಈಗ ಇರಾನ್ 1 ದಿನ ತೆರವು ಮಾಡಿ ಮತ್ತೆ ಹಾರ್ಮುಜನ್ನು ಮುಚ್ಚಿದ್ರಿಂದ ಯುದ್ಧದ ಭೀಕರತೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಆರಂಭವಾಗಿದೆ. ಇದರಿಂದ ಹಾರ್ಮುಜ್ ಮೇಲಿನ ಸಂಪೂರ್ಣ ನಿಯಂತ್ರಣ ಮತ್ತೆ ಇರಾನ್ನ ಕೈಗೆ ಮರಳಿದೆ. ಸದ್ಯ ಈ ಮಾರ್ಗವು ಇರಾನ್ನ ಸಶಸ್ತ್ರ ಪಡೆಗಳ ಕಟ್ಟುನಿಟ್ಟಿನ ನಿಗಾ ಮತ್ತು ನಿಯಂತ್ರಣದಲ್ಲಿವೆ ಎಂದು ಇರಾನ್ನ ಸೇನೆ IRGC ಹೇಳಿದೆ. ಅಮೆರಿಕದ ಹೊಸ ತಂತ್ರ. ವಿಶ್ವದ ಅಂತಾರಾಷ್ಟ್ರೀಯ ಜಲಪ್ರದೇಶಗಳಲ್ಲಿ ಚಲಿಸುವ ಇರಾನ್ನ ತೈಲ ಟ್ಯಾಂಕರ್ಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಾಗಿಸುವ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಹೊಸ ಕಾರ್ಯಾಚರಣೆಯನ್ನು ರೂಪಿಸಿದೆ. ಅಮೆರಿಕದ ಕಮಾಂಡೋಗಳು ಹೆಲಿಕಾಪ್ಟರ್ ಮತ್ತು ಸಣ್ಣ ದೋಣಿಗಳ ಮೂಲಕ ಇರಾನ್ ಹಡಗುಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ವಶಪಡಿಸಿಕೊಳ್ಳುವ ಯೋಜನೆಗಳನ್ನು ಹೊಂದಿದ್ದಾರೆ. ಇದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗದೆ ಇಡೀ ವಿಶ್ವದಾದ್ಯಂತ ಹರಡಲಿದೆ. ಇದರಿಂದ ಇರಾನ್ನ ಆರ್ಥಿಕತೆಯ ಮೇಲೆ ನೇರ ಹೊಡೆತ ಬೀಳಲಿದ್ದು ಇದು ಮಹಾಯುದ್ಧಕ್ಕೆ ಕಿಡಿ ಹೊತ್ತಿಸುವ ಸಾಧ್ಯತೆಯೂ ಇದೆ. ಇರಾನ್ನ ಪ್ರತಿರೋಧ ಮತ್ತು ಜಾಗತಿಕ ಯುದ್ಧದ ಎಚ್ಚರಿಕೆ. ಅಮೆರಿಕದ ಈ ನಡೆಯನ್ನು ಇರಾನ್ ಲಘುವಾಗಿ ಪರಿಗಣಿಸಿಲ್ಲ. ಇರಾನ್ನ ಹಿರಿಯ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ರಜಾ ನಗ್ದಿ ಅವರು ನೀಡಿದ ಎಚ್ಚರಿಕೆಯ ಪ್ರಕಾರ ಒಂದು ವೇಳೆ ಅಮೆರಿಕ ಅಥವಾ ಇಸ್ರೇಲ್ ಮತ್ತೊಮ್ಮೆ ಯುದ್ಧವನ್ನು ಏನಾದರೂ ಆರಂಭಿಸಿದರೆ ಅದು ಕೇವಲ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗೋದಿಲ್ಲ.
ಬದಲಾಗಿ ಇಡೀ ವಿಶ್ವವನ್ನೇ ಆವರಿಸುವ ಜಾಗತಿಕ ಯುದ್ಧವಾಗಿ ಮಾರ್ಪಡ್ತದೆ. ಇರಾನ್ ತನ್ನ ಬಳಿ ಇರುವ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಬಳಕೆ ಮಾಡಲು ಸಿದ್ಧತೆಯನ್ನು ನಡೆಸಿದ್ದು, ತನ್ನ ಕ್ಷಿಪಣಿ ಉತ್ಪಾದನಾ ಘಟಕಗಳು ಹಗಲಿರುಳು ಕೆಲಸ ಮಾಡ್ತಾ ಇವೆ ಎಂದು ಸಾರಿದೆ. ಇದು ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ದೊಡ್ಡ ಮಟ್ಟದ ಸವಾಲನ್ನು ಒಡ್ಡಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಹೊಸ ನಿಯಂತ್ರಣ. ವಿಶ್ವದ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ಇನ್ನು ಮುಂದೆ ಈ ಮಾರ್ಗವಾಗಿ ಸಂಚರಿಸುವ ಹಡಗುಗಳು ಇರಾನ್ ವಿಧಿಸುವ ಭಾರೀ ಪ್ರಮಾಣದ ಭದ್ರತಾ ಶುಲ್ಕ ಅಥವಾ ಟೋಲ್ ಟ್ಯಾಕ್ಸ್ ಅನ್ನು ಪಾವತಿಸಬೇಕಾಗ್ತದೆ. ಇದನ್ನು ಪಾವತಿಸದ ಹಡಗುಗಳ ಸಂಚಾರವನ್ನು ತಡೆಯಲಾಗುವುದು ಎಂದು ಇರಾನ್ ಘೋಷಿಸಿದೆ. ಇದು ವಿಶ್ವದ ತೈಲ ಮಾರುಕಟ್ಟೆಯ ಮೇಲೆ ಭಾರೀ ಪರಿಣಾಮ ಬೀರಲಿದ್ದು, ತೈಲ ಬೆಲೆ ಏರಿಕೆಗೆ ಕಾರಣವಾಗಬಹುದು. ಹಾರ್ಮುಜ್ ಮುಚ್ಚಿದ ಪರಿಣಾಮಗಳೇನು? ವಿಶ್ವದ ಕಚ್ಚಾ ತೈಲದ ಸುಮಾರು 20-27% ಮತ್ತು LNG ಸುಮಾರು 20% ಇದೇ ಜಲಸಂಧಿಯ ಮೂಲಕ ಸಾಗಬೇಕು. ಸೌದಿ ಅರೇಬಿಯಾ, ಇರಾಕ್, UAE, ಕುವೈತ್, ಕತಾರ್ನಂತಹ ದೇಶಗಳ ತೈಲ ರಫ್ತು ಇದರ ಮೇಲೆಯೇ ಅವಲಂಬಿತವಾಗಿದೆ. ಏಷ್ಯಾದ ಬಹುತೇಕ ದೇಶಗಳಿಗೆ ಈ ಜಲಸಂಧಿಯ ಮೂಲಕವೇ ತೈಲ ಸರಬರಾಜು ಆಗಬೇಕು. ಇದರಿಂದ ಆಗುವ ಪ್ರಮುಖ ಪರಿಣಾಮ ಏನೆಂದರೆ ಜಾಗತಿಕ ತೈಲ ಬೆಲೆಗಳ ಭಾರೀ ಏರಿಕೆ. ಜಲಸಂಧಿ ತೆರೆದಿದ್ದಾಗ ತೈಲ ಬೆಲೆ 10-12% ಕುಸಿತಿತ್ತು. ಈಗ ಮುಚ್ಚಿದ್ರಿಂದ ಬೆಲೆಗಳು ತ್ವರಿತವಾಗಿ ಏರಲಿವೆ. ಈ ಹಿಂದೆ ಒಂದು ಬ್ಯಾರೆಲ್ ಕಚ್ಚಾ ತೈಲಕ್ಕೆ $100-120 ಬೆಲೆ ಇತ್ತು. ಈಗ ಮತ್ತೆ ಇರಾನ್ ಹಾರ್ಮುಜನ್ನು ಮುಚ್ಚಿದರ ಪರಿಣಾಮ 150ಕ್ಕಿಂತ ಹೆಚ್ಚು ತೈಲ ಪ್ರತಿ ಬ್ಯಾರೆಲ್ಗೆ ತಲುಪುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಗಳು ಜಗತ್ತಿನಾದ್ಯಂತ ಹೆಚ್ಚುತ್ತವೆ. ಇದು ಜಾಗತಿಕ ಹಣದುಬ್ಬರ, ಬಡತನದ ಮಟ್ಟ ಇನ್ನಷ್ಟು ಹೆಚ್ಚುತ್ತದೆ. ಜನರು ಸಾಕಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ. ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು, ಭಾರತಕ್ಕೆ ಬೀರುವ ನೇರ ಪರಿಣಾಮ. ಏಕೆಂದರೆ ಭಾರತ ತನ್ನ ಕಚ್ಚಾ ತೈಲದ ಸುಮಾರು 66% ಹಾರ್ಮುಜ್ ಮಾರ್ಗವಾಗಿ ಇರಾಕ್, ಸೌದಿ ಅರೇಬಿಯಾ, UAEಯಿಂದ ತರಿಸಿಕೊಳ್ತದೆ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಪೆಟ್ರೋಲ್, ಡೀಸೆಲ್ ಬೆಲೆಗಳು ಏರಿಕೆಯಾಗುವ ಸಾಧ್ಯತೆಯೇ ಹೆಚ್ಚಿರ್ತದೆ. ಈಗಾಗಲೇ ಭಾರತೀಯ ಹಡಗುಗಳು ಸಿಕ್ಕಿಬಿದ್ದಿವೆ. ದಾಳಿ ಹೆಚ್ಚಾದರೆ ಇನ್ನಷ್ಟು ಕಷ್ಟವನ್ನು ಭಾರತ ಅನುಭವಿಸಬೇಕಾಗ್ತದೆ. ಈಗ ಭಾರತ ಸರ್ಕಾರ ಹೇಳುವ ಪ್ರಕಾರ ತಕ್ಷಣದ ತೈಲ ಕೊರತೆ ಆಗೋದಿಲ್ಲ. ನಮ್ಮಲ್ಲಿರುವ ಸಂಗ್ರಹ ಇನ್ನು 15-17 ದಿನಗಳವರೆಗೆ ಸಾಕಾಗ್ತದೆ. ಆದರೆ ದೀರ್ಘಕಾಲದಲ್ಲಿ ಒತ್ತಡ ಬೀರ್ತದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದ ಜನರು ಮತ್ತೆ ಸಂಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಇವುಗಳ ಜೊತೆಗೆ ಹಾರ್ಮುಜ್ ಮುಚ್ಚಿದ್ರಿಂದ ಹಡಗುಗಳು ಆಫ್ರಿಕಾವನ್ನು ಸುತ್ತಕೊಂಡು ಬರಬೇಕು. ಆದ್ದರಿಂದ ವೆಚ್ಚ ಹೆಚ್ಚಾಗ್ತದೆ, ವಿಮೆ ದುಬಾರಿ ಆಗ್ತದೆ. ಇವೆಲ್ಲವೂ ನಾರ್ಮಲ್ ಸ್ಥಿತಿಗೆ ಬರಲು ತಿಂಗಳುಗಳೇ ಬೇಕಾಗಬಹುದು. ಜೊತೆಗೆ ರಾಸಾಯನಿಕಗಳು, ಗೊಬ್ಬರಗಳು ಮತ್ತು ಇತರ ವಸ್ತುಗಳ ಬೆಲೆಯೂ ಏರಿಕೆ ಆಗ್ತದೆ. ಒಟ್ಟಾರೆಯಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಶೀತಲ ಸಮರ ಈಗ ನೇರ ಯುದ್ಧದ ಹಾದಿಯಲ್ಲಿದೆ. ಅಮೆರಿಕವು ಹಡಗು ವಶಪಡಿಸಿಕೊಳ್ಳುವ ಯೋಜನೆ, ಇರಾನ್ನ ಕ್ಷಿಪಣಿ ಸಿದ್ಧತೆ ಮತ್ತು ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ಇವೆಲ್ಲವೂ ಸೇರಿ ವಿಶ್ವವನ್ನು ಮತ್ತೊಂದು ಮಹಾಯುದ್ಧದ ಅಂಚಿಗೆ ತಂದು ನಿಲ್ಲಿಸಿವೆ. ಈ ಸಂಘರ್ಷವು ಕೇವಲ 2 ದೇಶಗಳ ನಡುವಿನ ಯುದ್ಧವಾಗಿ ಉಳಿಯದೆ ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಮತ್ತು ಆರ್ಥಿಕ ಬದಲಾವಣೆಗೆ ಕಾರಣವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಜೊತೆಗೆ ಅಮೆರಿಕ, ಇರಾನ್ ನಡುವಿನ ತಾತ್ಕಾಲಿಕ ಕದನ ವಿರಾಮವು ಇದೇ ಏಪ್ರಿಲ್ 22ರಂದು ಕೊನೆಗೊಳ್ಳುವ ಸಾಧ್ಯತೆ ಕೂಡ ಇದೆ. ಇದರೊಳಗೆ 2ನೇ ಸುತ್ತಿನ ಕದನ ವಿರಾಮ ಮಾತುಕತೆ ಆಯೋಜಿಸಲು ಮಧ್ಯಸ್ಥಿಕೆಗೆ ಪಾಕಿಸ್ತಾನ ಮತ್ತೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಇಡೀ ವಿಶ್ವವೇ ಈಗ ಈ ಬೆಳವಣಿಗೆಯನ್ನು ಆತಂಕದಿಂದ ಗಮನಿಸ್ತಾ ಇದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.